ಮಹಾನಗರದ ಮಹಾಜನತೆಗೆ ನಮಸ್ತೆ ಮಹಾನಗರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಭಕ್ತಾದಿಗಳೇ, ನಾವು ಈ ಮುಂಚೆ ಹೇಳಿದ ಹಾಗೆ 1/9/2024 ಈ ಕಾಮನಕಟ್ಟಿಯ ಶ್ರೀ ಅನುಗ್ರಹ ಹನುಮಂತ ದೇವಸ್ಥಾನದಲ್ಲಿ ಒಂದು ವಿಶೇಷ ಸಂಕಲ್ಪವನ್ನು ಮಾಡಿ ದೇಶದಲ್ಲಿ ಹರಿಯುವ ಪವಿತ್ರವಾದ ನದಿಗಳಾದ ದೇವನದಿ ಅಂತಲೇ ಕರೆಸಿಕೊಳ್ಳುವ ಗಂಗಾ, ಹಾಗೆ ನಮ್ಮ ನಾಡಿನ ಜೀವನದಿ ಅಂತ ಕರೆಸಿಕೊಳ್ಳುವ ಕಾವೇರಿ, ಹಾಗೆ ಸಿಂಧು, ಯಮುನಾ, ಸೆರೆಯು ಹೀಗೆ ಸೇರಿದಂತೆ ಒಟ್ಟು 31 ನದಿಗಳ ನೀರನ್ನು ಸಂಗ್ರಹಣೆ ಮಾಡಿ ಇವತ್ತು ಇಂದು ಅನುಗ್ರಹ ಶ್ರೀ ಹನುಮಂತನ ಮೂರ್ತಿಗೆ ಅಭಿಷೇಕವನ್ನು ಮಾಡಲಾಗಿದೆ. ಈ ಒಂದು ವಿಶೇಷವಾದ ಸಂದರ್ಭನ ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಕಣ್ತುಂಬಿಕೊಂಡ್ರು. ಹಾಗೆ ಇದನ್ನು ನೋಡೋ ಭಾಗ್ಯ ಸಿಗೋದಲ್ಲದೆ ಅವರು ಕೂಡ ಅವ್ರದ ಕೈಯಿಂದನೇ ದೇವರ ಮೂರ್ತಿಗೆ, ಹನುಮಂತನ ಮೂರ್ತಿಗೆ ಅಭಿಷೇಕ ಮಾಡುವ ಭಾಗ್ಯ ಕೂಡ ಲಭಿಸಿತು. ಬನ್ನಿ ನೋಡೋಣ, ಈ ಅಭಿಷೇಕ ಮಾಡುವ ಒಂದು ಸುಂದರವಾದ ದೃಶ್ಯಗಳನ್ನು ಕೂಡ ಎಲ್ಲರೂ ನೋಡೋಣ. ಹಾಗೆ ಈ ವಿಶೇಷವಾದ ಈ ಅಭಿಷೇಕ ಮಾಡುವಂಥ ಒಂದು ವಿಶೇಷವಾದ ಒಂದು ಕಾರ್ಯವನ್ನು, ಸಂಕಲ್ಪವನ್ನು ಯಾಕೆ ಮಾಡಿದರು, ಅದು ಇದರ ಒಂದು ಉದ್ದೇಶವಾದರೂ ಏನು ಅಂತ ಇಲ್ಲಿ ನಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರು ಕೂಡ ನಾವು ಒಂದು ಮಾಹಿತಿ ತಗೊಳ್ಳೋಣ. ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳು ಕೂಡ ನಾವು ಸಂಪೂರ್ಣವಾಗಿ ಮಾಹಿತಿ ತಗೊಳ್ಳೋಣ. ಬನ್ನಿ. BG ಪಾಟೀಲ್ ರೀ. ಸರ್, ತಮ್ಮ ಈ ವಯಸ್ಸೇನ್ರಿ? ವಯಸ್ಸಿಗ 99 ರೀ. 99 ಅದು. ಓಕೆ, ಹೇಳಿ ಸರ್, ದೇವಸ್ಥಾನ ಬಗ್ಗೆ ನಿಮ್ಗೆ ಏನು ಮಾಹಿತಿ ಅದು ಸ್ವಲ್ಪ ಹೇಳಿ ಸರ್, ಹಂಚ್ಕೊಡ್ರಿ. ಒಂದು ಕಲ್ಲಿನ ನೀರಲ್ಲ, ಎಷ್ಟೋ ಮಂದಿ ಬಂದು ಇಲ್ಲಿ ನೆಲ ನೋವಾದವರು ಅದೆಲ್ಲ ಬಂದು ದೇವ್ರು ಮಾಡ್ತಾರೆ. ನಾನು ಇದ್ರಾಗ ಅಡ್ಡಾಡೇನೆ. ಇದರಿಂದ ಎಷ್ಟೋ ಗುಣ ಇವೆ, ಎಷ್ಟೋ ಆಗ್ಯಾವ್ರಿ. ಅದ್ರದ್ದು ನಾವು ಬೇಡ್ಕೊಂತ ಇದೀವಲ್ಲ, ನಾವು ಹೇಳಿದೆಲ್ಲ ಎಲ್ಲ ದೇವರೆಲ್ಲ ಅನುಕೂಲ ಮಾಡಿಕೊಡ್ತಾರೆ ನಮ್ಮ ಹನುಮಪ್ಪ. ಫಂಕ್ಷನ್ ಮಾಡಿದ್ದು ಭಾಳ ಚೆನ್ನಾಗಾಯ್ತು. ಎಲ್ಲ ಜನ ಕೂಡಿದರು. ಹನುಮಕ್ಕಳು ಮತ್ತು ಸ್ವಲ್ಪ ಎಷ್ಟೋ ಮಂದಿ ಮೊದಲಿನ ಕಾಲದಾಗ ಇಲ್ಲಿ ಹನುಮಂತ ಗುಡಿಗೆ ಕಡಿಮೆ ಜನ. ಈಗಂತೂ ಭಾಳ ಎಲ್ಲ ಅದು ಪೌಡ್ ಎಲ್ಲ ಅನುಕೂಲ ಬಟ್ ಎಲ್ಲ ಜನರಿಗೆಲ್ಲ ಒಂದಿಷ್ಟು ಮನಸ್ಸು ನಾಟಕ ಹತ್ತದ. ಇದರಿಂದ ನಮ್ಮ ದೇವರಿಂದ ಅನುಕೂಲ ಆಕೈತಪ್ಪ ಅಂದರೆ ಎಷ್ಟೋ ಮಂದಿ ನಡ್ಕೊಂಡು ಹೋಗತ್ತ. ಮಾರುದ್ರ ಕಿತ್ತೂರು ಅಂತೇಳಿ ಇಲ್ಲಿ ಹನುಮಂತೇವ್ರ ಗುಡಿ ಓಣಿಯಲ್ಲಿ ನಿವಾಸಿಯಾಗಿದ್ದೇನೆ. ನಾ ಇಲ್ಲಿ ಕಮ್ಸೆ ಕಮ್ ಒಂದು 30 ವರ್ಷದಿಂದ ದೇವಸ್ಥಾನ ನೋಡ್ಕೋತಾ ಇದ್ದೀನಿ. ನಮ್ಮ ಧಾರವಾಡದಲ್ಲಿರುವಂಥ ಈ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂಥ ಪುರಾತನವಾದ ದೇವಸ್ಥಾನ ಇದು. 6 ಶತಮಾನಗಳ ಕಾಲ ಹಿಂದಿನ ದೇವಸ್ಥಾನ ಇದು. ಇಲ್ಲಿ ಭಕ್ತಾದಿಗಳು ಅನೇಕ ರೀತಿಯಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತಿಂದ ನಾವು ಇದನ್ನ ಮಾಡ್ಬೇಕಂತಂದ್ರೆ 31 ನದಿಗಳ ನೀರುಗಳನ್ನ ತಗೊಂಡ್ಬಂದು ಅಭಿಷೇಕ ಮಾಡಿದ್ವಿ. ವರ್ಷ ದಿನಗಳಿಗೆ ಉದ್ಧಾರಕ್ಕಾಗಿ ನಾವು ಅಭಿಷೇಕವನ್ನು ನಿರ್ವಹಿಸ್ತಿದ್ವಿ ಶ್ರಾವಣ ಮಾಸದಾಗ. ಆದರೆ ಈ ವರ್ಷ ಏನು ಮಾಡಿದ್ವಿ, 31 ನದಿಗಳ ನೀರು ತಗೊಂಡು ಬಂದು ಎಲ್ಲ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳ ಕೈಯಲ್ಲಿ ನಾವು ಅಭಿಷೇಕವನ್ನ ಮಾಡಲಿಕ್ಕೆ ಇಲ್ಲಿ ಅನುಕೂಲತೆಯನ್ನ ಮಾಡಿಕೊಟ್ಟಿದ್ದೀವಿ. ಇದೇ ರೀತಿ ಇಲ್ಲಿ ನಮ್ಮ ಬ್ಯಾಂಕಿನ ಒಂದು ಸಿಬ್ಬಂದಿ ಆದಂಥ ಇಕ್ಬೋಟೆಯನ್ನವರು ತಮ್ಗೆ ಆದಂಥ ಇಲ್ಲಿ ದೇವಸ್ಥಾನದಲ್ಲಿ ನಡ್ಕೊಂಡಿರುವಂಥ ಅವರಿಗೆ ಒಳ್ಳೆಯ ಭಾಳ ಚಲೋ ಆಗೈತಂತ ಅನ್ನೋ ಉದ್ದೇಶಕ್ಕೆ ಇವತ್ತವರು ತಮ್ಮ ಸೇವೆಯನ್ನ 25,001 ರೂಪಾಯಿಯನ್ನ ಕೊಟ್ಟು ದೇವರಿಗೆ ಕಾಣಿಕೆಯನ್ನು ಸಲ್ಲಿಸಿ ನನಗೆ ಇಲ್ಲಿಂದ ಚಲೋ ಆಗೈತಿ, ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ.
ಅದೇ ರೀತಿ ಆಮ್ಯಾಗ ಇಲ್ಲಿ ನಮ್ಮಲ್ಲಿ ದೇವಸ್ಥಾನ ವಿಶೇಷ ಏನಂದ್ರೆ ಒಂದು ಕಲ್ಲಿನ ಪೊಟ್ರೆ ಐತಿ. ಅವರಿಗೆ ಕಲ್ಲಿನ ಪೊಟ್ರೆ ಕಾಲು ನೋವು ಬರ್ತಾ ಇದ್ವು. ಈ ಪೊಟ್ರೆಯಲ್ಲಿ ಹಾದಿತ್ತು. ಆ ಕಾರಣಕ್ಕೆ ಇಲ್ಲಿ ಬಂದು ಅವರು ನಡ್ಕೋತಾರ. ಇದೇ ರೀತಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಡ್ಕೋತಾರ. ಆಮೇಲೆ ನಮ್ಮ ಪವಾಡ ಹನುಮಂತ ಇದಾನ, ಅವನಿಗೆ ಇನ್ನೂ ನಮ್ಮಿಂದ ಹೆಚ್ಚಿನ ರೀತಿಯಿಂದ ಸೇವೆ ಸಲ್ಲಿಸ್ಬೇಕಂತ ನಾ ಕೇಳ್ಕೊತೀನಿ. ಅನುಗ್ರಹ ಹನುಮಂತ ದೇವರ ದೇವಸ್ಥಾನದ ಭಕ್ತ ಇದ್ದೇನೆ. ಇವತ್ತು ನಾವು 31 ನದಿಗಳಿಂದ ನಮ್ಮ ಹನುಮಂತ ದೇವರಿಗೆ ಅಭಿಷೇಕ ಮಾಡಿದ್ದೇವೆ. ಅವು ಯಾವ್ಯಾವ ನದಿಗಳು ಅಂತಂದ್ರೆ ಸಿಂಧು, ಸೌಪರ್ಣಿಕ, ತುಂಗಭದ್ರ, ತುಂಗಾ, ನೇತ್ರಾವತಿ, ಗಂಗೋತ್ರಿ, ಯಮುನೋತ್ರಿ, ಸರಸ್ವತಿ, ಮಂದಾಕಿನಿ, ಪಂಚವಟಿ, ವೇದಗಂಗಾ, ಘಟಪ್ರಭಾ, ವರದಾ, ಕೃಷ್ಣ, ಶರಾವತಿ, ಅಘನಾಶಿನಿ, ಬಡಗನಿ, ಸರಯು, ಗಂಡಕಿ, ಭೀಮಾ, ಭದ್ರಾ, ನೆಹರಾ, ಮಲಪ್ರಭಾ, ಕಾಳಿ, ಚಂಪಾ, ಭೀಮಕುಂಡ, ಶಾಲ್ಮಲಾ, ಭಾಗ್ಯವತಿ, ಆಳಂದ, ಕುಮಾರಧಾರ ಹಾಗೂ ಗೋಮುಖ ಅಂದರೆ ಗಂಗಾ ನದಿಯಿಂದ ನಾವು ತಗೊಂಡು 31 ನದಿಯಿಂದ ನಮ್ದು ಇನ್ನೊಂದು ಧಾರವಾಡದ ವಿಶೇಷತೆ ಏನಂದ್ರೆ ನಮ್ದು ಧಾರವಾಡದಲ್ಲಿ ಹರಿಯುತ್ತಿರೋದ ಶಾಲ್ಮಲಾ ನದಿಯಿಂದ ನಾವು ಅದನ್ನ ಜಲವನ್ನು ಕಲೆಕ್ಟ್ ಮಾಡಿ ತಗೊಂಡು ಬಂದು ಅದನ್ನು ಅಭಿಷೇಕ ಮಾಡಿದ್ದೇವೆ. ಓಂ ಹಿರಣ್ಯಾಯ ನಮಃ, ಓಂ ಹಿರಣ್ಯಲಿಂಗಾಯ ನಮಃ, ಓಂ ಆತ್ಮಾಯ ನಮಃ, ಓಂ ಆತ್ಮಾಯ ನಮಃ, ಓಂ ಆತ್ಮಲಿಂಗಾಯ ನಮಃ, ಓಂ ಪರಮಾಯ ನಮಃ, ಓಂ ಪರಮಲಿಂಗಾಯ ನಮಃ, ಓಂ ಏತತ್ ಸೋಮಸ್ಯ ಸೂರ್ಯಸ್ಯ ಸರ್ವಲೋಕಾಪಯತಿ ಪಾಣಿ ಮಂತ್ರಂ ಪವಿತ್ರಂ ಇತಿ ಮಂತ್ರೇಣ ಶಿವಲಿಂಗಂ ಗೃಹೀತ್ವಾ ಓಂ ಸಹನಾ ಭವತೋ ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ तेजस्विनावधीतमस्तु मा विद्विषावहै ओम शांति 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 सुपात्मने ओम शांति 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 संत महाराज की जय। ಸರ್ ತಮ್ಮ ಪರಿಚಯ ಹೇಳ್ರಿ. ನಮಸ್ಕಾರ ರೀ, ನಾನು ಶಂಕರ್ ಎಲ್ಗಾರ್ ಅಂತೇಳಿ ಈ ಅನುಗ್ರಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಟ್ರಸ್ಟಿನ ಖಜಾಂಚಿ. ನಾನು ಇವತ್ತಿಲ್ಲಿ ಅಗದಿ ಮಹತ್ವದ ಒಂದು ಅಭಿಷೇಕ ಮಾಡಿದ್ವಿ. ನಾವು ಎಲ್ಲ ನಾಡಿನ ಜನರಿಗೆ ಒಳ್ಳೇದಾಗಲ್ಲ ಅಂತೇಳಿ 31 ನದಿ ನೀರು ತಂದು ಸಂಗ್ರಹ ಮಾಡಿ ಅಭಿಷೇಕ ಮಾಡಿದ್ವಿ. ಅದರೊಳಗೆ 3 ನದಿ ಅಗದಿ ವಿಶೇಷವಾದಂಥ ನದಿಗಳಿವು. ರಾಮ ಜನ್ಮಭೂಮಿ ಅಯೋಧ್ಯೆ ಒಳಗಿನ ಸರಯೂ ನದಿ, ಹಾಗೂ ಸೀತಾಮಾತೆಯ ಜನ್ಮಭೂಮಿ ನೇಪಾಳದ ಗಂಡಕಿ ನದಿ, ಹಾಗೂ ನಮ್ಮ ಹನುಮನ ಕಿಷ್ಕಿಂಧ ನದಿ, ಹನುಮನ ಜನ್ಮಸ್ಥಳ ಕಿಷ್ಕಿಂಧೆಯಲ್ಲಿರುವಂತಹ ತುಂಗಭದ್ರಾ ನದಿ. ಈ ತ್ರಿವೇಣಿ ಸಂಗಮದ ನದಿಗಳು ಅಗದಿ ಮಹತ್ವದ ಪಾತ್ರ ವಹಿಸಿದ್ವು. ಈ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಂಡು ನಾವು ಇವತ್ತು ಈ ಅಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. 31 ನದಿಗಳಲ್ಲಿ ಸಂಗ್ರಹ ಮಾಡುವಂದ್ರೆ ನಮ್ಮ ಎಲ್ಲ ಸಹಕಾರ ಎಲ್ಲ ಸಹೋದ್ಯೋಗಿಗಳು ಅಲ್ಲೆಲ್ಲ ಒಬ್ಬೊಬ್ರು ಇದ್ದಿದ್ದರಿಂದ ಇವ್ರಿಗೆ ಇದ್ರ ಮುಖಾಂತರ ನಾವು ಈ 31 ನದಿ ನೀರನ್ನ ಸಂಗ್ರಹ ಮಾಡೋಕೆ ಅನುಕೂಲ ಆಯ್ತು. ಒಂದು ಶ್ರಾವಣ ಮಾಸ ಒಂದು ತಿಂಗಳೊಳಗೆ ಇದಿಷ್ಟು ಕೂಡ್ಬೇಕಂತ ನಮ್ಗೆ ಅದು ಇದ್ದಿದ್ದಿಲ್ಲ. ಅಂಥದ್ದು ನಮ್ಮ ಅನುಗ್ರಹ ಆಂಜನೇಯ ದೇವಸ್ಥಾನದಿಂದ ಇದು ಸಂಕಲ್ಪದಿಂದ ಇದು ಸಂಗ್ರಹ ಆಗಿದೆ. ಅದು ಕಾರಣ ಏನು ಸರ್? ಇವತ್ತೊಂದು 31 ನದಿಯಿಂದ ನೀವು ಅಭಿಷೇಕ ಮಾಡಿದ್ರಿ, ಬಹಳ ಒಳ್ಳೆ ರೀತಿ ಅಭಿಷೇಕ ಮಾಡಿದ್ರಿ. ಎಷ್ಟೋ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ಅವರು ಅದನ್ನ ನೋಡಿ ಒಂದು ಖುಷಿಯಾಗಿ ಹೋಗ್ಯಾರ. ಇದನ್ನ ಸಂಕಲ್ಪ ಏನು ಸರ್? ಇದು ಯಾಕೆ ಏನು ಮಾಡ್ಬೇಕಂದ್ರೆ ಉದ್ದೇಶ ಏನು? ಯಾಕೆ ಬಂತು ವಿಚಾರ? ಯಾಕೆ ಬಂತು ನಿಮ್ಗೆ ಇದು ಉದ್ದೇಶ ಸರ್? ಈಗ 108 ಸಮಸ್ಯೆಗಳು ಆಗ್ತಾವ ದೇಶದೊಳಗೆ. ಆ ಉದ್ದೇಶಕ್ಕೆ ಯಾವುದು ಇದಾಗೋ ಶಾಂತಿ ರೀತಿಯಿಂದ ಆಗಲಿ ಅನ್ನೋ ಉದ್ದೇಶಕ್ಕೆ ದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸಂಬಂಧ ಇದು ಸಂಕಲ್ಪ ಮಾಡಿ ಕಾಸು ಮಾಡಿದ್ವಿ. ಒಳ್ಳೇದ್ರಿ. ದೇಶ ಉದ್ಧಾರಕ್ಕೆ ನಮ್ಮ ಕರ್ನಾಟಕ ಸಮೃದ್ಧಿ ಕರ್ನಾಟಕ ಸಂಕಲ್ಪ ಮಾಡಿ ಇವತ್ತು ಅಭಿಷೇಕ ಮಾಡಿದ್ರಿ. ಧನ್ಯವಾದ ಸರಿ. ಇದಕ್ಕೆಲ್ಲ ನಮ್ಮ ಅಗದಿ ಇದೆ ಅಂತಂದ್ರೆ ನಮ್ಮ ಮೊದಲೇಕಿಂದ ಬಂದ್ರು ಸರ್. ನಮ್ಮ ಮಧು ಜೋಶಿ ಅಂತ ಏನದಾವ ಸರ್, ನಮ್ದು ಯಾವಾಗಿದ್ರು ಅವರ ಇದರಿಂದ ಆಮ್ಯಾಗ ನಮ್ಮ ಎಲ್ಲ ಇದಕ್ಕೂ ದರ್ವೊಂದು ಮೂಲ ಏನು ಸುದ್ದಿ ಕೊಡ್ಬೇಕಂದ್ರೆ ಅವ್ರಾಗ ಸರ್. ಅವ್ರು ಕೊಟ್ಟು ನಮ್ಮ ಸಹೋದ್ಯೋಗ ನಮ್ಮ ಎಲ್ಲ ಓಣಿ ಮುಖಂಡರು ಅಥವಾ ಹಿರಿಯರು ಎಲ್ಲರೂ ಸಹಕಾರ ಕೊಡೋರು ಸರ್. ಹುಡುಗರು ಸಹಿತ ಸಹಕಾರದಿಂದ ನಮ್ಗೆ ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಆಗೈತೆ. ಮತ್ತೆ ನೀವು ಇದಕ್ಕೆ ಸೇವೆ ಮಾಡುವಂತವ್ರ ಬಗ್ಗೆ ನೀವು ಯಾರ ಬಗ್ಗೆ ನೀವು ಅದ್ರ ಬಗ್ಗೆ ಮತ್ತೆ ಇವತ್ತು ನೀವು ಸ್ಮರಣೆ ಮಾಡ್ಕೊಳ್ತೀರಿ? ಯಾರ ಬಗ್ಗೆ ನೀವು ಅದನ್ನ
ಹೇಳ್ರಿ. ಸರ್ ನಮ್ಮ ಇದಕ್ಕೆಲ್ಲ ನಮ್ಮ ಕಮಿಟಿ ಸದಸ್ಯರು ಏನದ ಸರ್ ಎಲ್ಲರೂ ಸರ್ ಈ ಒಬ್ಬರದಂತ ಏನಿಲ್ಲ, ನಂದು ಏನಿಲ್ಲ ಇದ್ರಾಗ ಎಲ್ಲ ಅವ್ರು ಏನ್ ಎಲ್ಲಾರು ಸಹಕಾರ ಕೊಡಲ್ಲ ಇದಕ್ಕೆಲ್ಲ ಎರಡು ಒಂದು ಸಹಕಾರ ಇದಕ್ಕೆ ಇದೊಂದು ಅಭಿವೃದ್ಧಿಗೆ ಒಂದು ಇದು ಆದಂಗ ಸರ್. ಎಲ್ಲ ಕಮಿಟಿ ಎಲ್ಲ ಸೇರ್ಕೊಂಡು ಇದು ಮಾಡ್ಕೊಡುವಂತ ಒಂದು ವಿಶೇಷವಾದ ಕಾರ್ಯ ಇದು. ಹೌದು ಸರ್. ತಂದೆಯು ಹನುಮನೆ ತಾಯಿ ಹನುಮನೆ ಸಕಲವು ಸರ್ ನಮಸ್ಕಾರ. ನಾನು ಶ್ರೀಧರ್ ದಾನಪುಟ್ರ ಅಂತ ಹೇಳಿ. ನಾನು ಇಲ್ಲಿ ನನ್ನ ವೃತ್ತಿ ಜೀವನ ದೇವರು ಇಲ್ಲಿ ಕಲ್ಪಿಸಿಕೊಟ್ಟಿದ್ದು ಒಂದು 35 ವರ್ಷದ ಹಿಂದಿನಿಂದ ನಮ್ಮ ಜೀವನದೊಳಗೆ ಏನೇನ ವಿಶೇಷ ಎಲ್ಲ ಏನು ನಡೆದೈತೆಲ್ಲ ಎಲ್ಲ ಈ ಸ್ವಾಮಿ ಕೃಪೆಯಿಂದನೂ ನಡೆದಿದ್ದು. ಇದು ಈ ದೇವಸ್ಥಾನಕ್ಕೆ ನಾವು ನಡ್ಕೊಳ್ಬೇಕಾಗಿಂದ ಇಲ್ಲಿ ಏನು ನಡೆದಿದೆ ಎಲ್ಲ ಘಟನಾವಳಿಗಳನ್ನ ನಾವು ನೋಡ್ಕೊಂಡು ಬಂದ್ರೆ ಅವಲೋಕನ ಮಾಡಿದಾಗ ಎಷ್ಟೆಷ್ಟು ಜನಗಳಿಗೆ ದೇವರಿಗೆ ಅನುಕೂಲ ಮಾಡಿಕೊಟ್ಟ. ಈ ದೇವಸ್ಥಾನಕ್ಕೆ 1 ರೂಪಾಯಿ ಪೈಸಾನು ಎಲ್ಲಿಂದನೂ ಇನ್ಕಮ್ ಇಲ್ಲ. ಆದ್ರೂ ಕೂಡ ದೇವಸ್ಥಾನಕ್ಕೆ ಬೇರೆ ಬೇರೆ ಕಡೆಯಿಂದ ಜನ ಬಂದು ಏನ್ ತಮ್ಮ ಬೇಡಿಕೆಯನ್ನು ಬೇಡಿರ್ತಾರ ಆ ಸಂಕಲ್ಪಗಳು ಈಡೇರೋ ಅನ್ನೋದಕ್ಕೆ ನಾವು ಸಾಕ್ಷಿದಕ್ಕೆ. ಈಗ ನನ್ನ ಜೀವನದೊಳಗೆ ವೃತ್ತಿ ಜೀವನದೊಳಗೆ ನನಗೆ ದೇವ್ರ ಎಲ್ಲ ಕಲ್ಪಿಸ್ಕೊಟ್ಟ. ಆಮ್ಯಾಗ ಇದನ್ನ ನಾವು ಬರೀ ಅನ್ನೋ ಒಂದು ಸಂಕಲ್ಪ ಏನ್ ಮಾಡ್ಕೊಂಡ್ವಿ ಮಾಡಿದ ಈ ಭಕ್ತಾದಿಗಳು ಯಾರ್ಯಾರು ಎಲ್ಲೆಲ್ಲಿಂದ ತಂದು ಕೊಟ್ಟರು ಏನು ಗೊತ್ತಿಲ್ಲ. ಅಷ್ಟೊಂದು ಜನ ನಾನು ಇದಕ್ಕೆ ಹೋಗಿದ್ದೆ, ನಾನು ಕಾಶಿ ಅಯೋಧ್ಯಕ್ಕೆ ಹೋಗಿದ್ದೆ, ನಾ ತಂದ್ಕೊಟ್ಟೆ. ಆಮ್ಯಾಗ ಇದಕ್ಕೆ ಕೇದಾರಕ್ಕೆ ಹೋದವ್ರು ಅವ್ರು ತಂದ್ಕೊಟ್ಟೆ. ಹಿಂಗೆ ಎಲ್ಲಾ ದೇವಸ್ಥಾನಗಳಿಗೆ ನದಿಯಿಂದ 31 ನದಿ ನೀರು ಇಲ್ಲಿ ಸೇರಿದ್ದು. ಆ ನದಿ ನೀರು ಸೇರಿತು ಅಂತಂದ್ಗಳನ್ನ ಈ ಸೇವಾ ಎಲ್ಲ ಬರೀ ದೇವಸ್ಥಾನ ಅರ್ಚಕರು ಮಾಡ್ತಾರೆ ಎಲ್ಲಾ ಕಡೆ. ಆದ್ರೆ ವಿಶೇಷವಾಗಿ ಈಗ ಈ ದೇವಸ್ಥಾನಕ್ಕೆ ಈ ದೇವರಕ್ಕೆ ಎಲ್ಲಾರ ಕಡೆಯಿಂದ ಈ ಏನ್ ತೀರ್ಥ ತರಿಸ್ಕೊಟ್ಟಾನ ಆ ಇದನ್ನ ಅವ್ರ ಕಡೆಯಿಂದ ಅಭಿಷೇಕ ಮಾಡುವಂತ ಒಂದು ಈ ಸುಧಾವಕಾಶ ಎಲ್ಲರಿಗೆ ಈ ದೇವಸ್ಥಾನದಿಂದ ಕಲ್ಪಿಸಿಕೊಟ್ಟೈತಿ. ಆ ಒಂದು ಸೇವೆ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಈಗ ಎಲ್ಲಾ ಕಾರ್ಯಕ್ರಮ ಅತಿ ಯಶಸ್ವಿ ಪೂರ್ಣವಾಗಿ ನಡೆಯಕ ಎಲ್ಲಾ ಜನಗಳೇ ಕಾರಣ ಅದಕ್ಕೆ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಇದು ಹನುಮಂತರ ಗುಡಿ ಶ್ರೀ ಅನುಗ್ರಹ ಆಂಜನೇಯ ದೇವಸ್ಥಾನದ ವಿಶೇಷತೆ ಏನಂದರೆ ಇಲ್ಲಿ ಪ್ರತಿ ವರ್ಷ ಯಾವ ರೀತಿ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗ್ ಆಗ್ತಾವ. ಆಮ್ಯಾಗ ಇಲ್ಲಿ ಎಲ್ಲಾ ಜನನು ತಮ್ಮ ಕೆಲಸ ಬಿಟ್ಟು ಎಲ್ಲಾ ಕಾರ್ಯಕ್ರಮಕ್ಕೂ ಒಟ್ಟಾಗ್ತಾರ. ಈಗ ಎಲ್ಲಾ ಜನನು ಸಾಕಷ್ಟು ಬಿಸಿ ಇರ್ತಾರ. ಆದ್ರೆ ಇದು ಗುಡಿ ವಿಶೇಷತೆ ಏನಂದ್ರೆ ಈ ಗುಡಿ ಒಳಗೆ ಏನೋ ಕಾರ್ಯಕ್ರಮ ಇದ್ರು ನಾವು ಲೇಡೀಸ್ ಟೀಮ್ ಆಗ್ಲಿ ಅಥವಾ ಎಲ್ಲಾ ಗುಡಿ ಟೀಮ್ ಆಗ್ಲಿ ಎಲ್ಲಾರು ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. ಎಲ್ಲಾ ಚೆನ್ನಾಗ್ ಆಗ್ತಾವ. ಆಮ್ಯಾಗ ದಸರಾ ಒಳಗ ಹನುಮಂತವ್ರಿಗೆ 9 ಅವತಾರ ಮಾಡ್ತೈತಿ. 10ನೇ ದಿವ್ಸನು ಎಲ್ಲಾನು ಚೆನ್ನಾಗಿ ಮಾಡಿ ಪ್ರಸಾದನ ಮಾಡ್ತೀವಿ. ಆಮ್ಯಾಗ ಎಲ್ಲ ಈ ಹನುಮಂತ ದೇವಸ್ಥಾನ ಗಂಡ ದೇವ್ರ ದೇವಸ್ಥಾನ ಒಳಗೆ ಹೆಚ್ಚಾಗಿ ಹೆಣ್ಣು ದೇವ್ರ ಅವತಾರ ಹಾಕಲ್ಲ ಎಲ್ಲಿ. ಆದ್ರೆ ಆಂಜನೇಯನ ಜೊತೆಗೆ ನಾವು ಈಗ 2 ವರ್ಷದ ನಂತರ 9 ತರ ದೇವಿಗೆ ಅಲಂಕಾರನೂ ಮಾಡ್ತೀವಿ. ಆಮೇಲೆ ದುರ್ಗಾಷ್ಟಮಿ ದಿವಸ ಸಣ್ಣ ಮಕ್ಕಳಿಗೆ ಎಲ್ಲಾ ದೇವಿ ಅವತಾರನೂ ಮಾಡ್ತೀವಿ. ಆಮ್ಯಾಗ ಅವು ಮಕ್ಕಳಿಗೆ ಬಹಳ ಖುಷಿ ಆಗ್ತೈತಿ. ಆಮ್ಯಾಗ ಪಾಲ್ಕಿ ಉತ್ಸವ ಆಗ್ತೈತಿ. ಆಮ್ಯಾಗ ಒಟ್ಟು ಎಲ್ಲಾರು ಒಕ್ಕಟ್ಟಾಗಿ ಚಂದಾಗಿ ಮಾಡ್ತೀವಿ. ಆಮ್ಯಾಗ ಲಕ್ಷ ದೀಪೋತ್ಸವ ಅಂತೂ ಇಡೀ ಓಣಿ ತುಂಬಾನ ಬೆಳಕಿರ್ತೈತಿ.
ಇಡೀ ಹನುಮಂತರ ಗುಡಿ ಓಣಿ ತುಂಬಾನ ಎಲ್ಲಾರ ಮನಿ ಮುಂದೆ ರಂಗೋಲಿ, ಎಲ್ಲಾರ ಮನಿ ಮುಂದೆ ದೀಪಸ್ತಂಭ ಅದೆಲ್ಲಾ ಚೆನ್ನಾಗ್ ಆಗ್ತೈತಿ, ನೋಡಾಕ ಬಹಳ ಸುಂದರವಾಗಿರ್ತೈತಿ. ಆಮ್ಯಾಗ ಪ್ರತಿ ಕಾರ್ತಿಕ ಅಮಾವಾಸಿ ಶನಿವಾರ ಕಣೆ ಶನಿವಾರದಂದನು ಗುಡಿ ತುಂಬಾ ದೀಪ ಹಚ್ಚಿ ದೀಪೋತ್ಸವ ಮಾಡ್ತೇವಿ. ಆಮೇಲೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನನು ಎಲ್ಲಾರ್ದು ಸಪೋರ್ಟ್ ಜಾಸ್ತಿ ಅದ, ಎಲ್ಲಾರು ಚೆನ್ನಾಗ್ ಮಾಡ್ತೀವಿ. ಇದು ಹಿಂಗ ಮುಂದುವರ್ಲಿ, ನಾಳೆ ನಮ್ ನಂತರ ನಮ್ಮ ಮಕ್ಕಳನ್ನು ಸಹ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಎಲ್ಲಾರ ಹತ್ರ ಕೇಳ್ಕೊತೀನಿ. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ನಾ ಕೈಯಲ್ಲಿ ಹಿಡಿದಿರುವಂತದ್ದು ನಮ್ಮ ಚಿರಂಜೀವಿ ಆಂಜನೇಯ ಹಿಮಾಲಯ ಪರ್ವತದಲ್ಲಿ ಈಗಲೂ ಸಹ ತಪಸ್ ಮಾಡ್ತಾನೆ ಅನ್ನೋ ಪ್ರತೀತಿ ಐತಿ. ಆ ಸ್ಥಾನದಿಂದ ಒಂದು ಬಂಬುದಿಂದ ರೆಡಿ ಮಾಡಿ ಹನುಮಾನ್ ಚಾಲಿಸ ಬರೆದು ಕಳ್ಸಾರ ನಮ್ಮ ದೇವಸ್ಥಾನಕ್ಕೆ. ಇದೊಂದು ಅತಿ ಮಹತ್ವದ್ದು ಸರ್. ಹಂಗಾರೆ ಇದು ನಮ್ಮ ಹಿಮಾಲಯದೊಳಗೆ ಸರ್ ಈಗಲೂ ಕೂಡ ಹನುಮಪ್ಪ ತಪಸ್ ಮಾಡ್ಲಿಕತ್ತ ಅಂತೇಳಿ ನಮಗ ಏನೋ ಏನದ ನಂಬಿಕೆ ಅದ. ನಂಬಿಕೆ ಅಲ್ಲಿ ಏನ್ ತಪಸ್ ಮಾಡ್ಲಿಕತ್ತಾರಲ್ಲ ಹನುಮಪ್ಪ, ಅಲ್ಲಿ ಜಗದಿಂದ ಬೆಳೆದಂತ ಬಂಬುನಿಂದ ತಯಾರು ಮಾಡುವಂತ ಬಿದಿರಿಂದ ತಯಾರು ಮಾಡಿದ ಹನುಮಾನ ಚಾಲಿಸ ಇದು. ನಿಜವಾಗ್ಲೂ ಸರ್ ಇದು ನಾವೆಲ್ಲ ನೋಡ್ಲಿಕತ್ತೀವಿ, ಮುಟ್ಲಿಕತ್ತೀವಿ, ನಿಜವಾಗ್ಲೂ ನಾವೇ ಭಾಗ್ಯವಂತರು. ಇದನ್ನ ಇಲ್ಲಿ ತಂದಂತ ಇದು ಇಂತ ವಿಶೇಷವಾದ ಹನುಮಾನ ಚಾಲಿಸನ ಈ ದೇವಸ್ಥಾನ ಕೊಟ್ಟಂತ ಮಧು ಜೋಶಿಯವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದ್ರೆ ಇದನ್ನ ನಾವು ಅಲ್ಲಿ ಹೋಗಿ ಯಾವಾಗ ಹೋಗ್ಬೇಕು, ನಾವು ನಿಜವಾಗ್ಲೂ ಇದ್ದಲ್ಲೇ ಸ್ಥಳದಲ್ಲಿ ನಾವು ಇದನ್ನ ನೋಡ್ಲಿಕ್ಕೆ ಮುಟ್ಲಿಕ್ಕೆ ನಿಜವಾಗ್ಲೂ ನಾವೇ ಭಾಗ್ಯವಂತರು. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹತ್ರ ಮತ್ತೊಂದು ಸರ್, ನಿಮ್ಮ ಕೈಯಲ್ಲಿ ನಮ್ಮ ಇನ್ನೊಂದು ವಿಶೇಷವಾದ ಒಂದು ವಸ್ತು ಅದ ರೀ, ಬಹಳ ಪವಿತ್ರವಾದಂತದ್ದು ರಾಮ ಸಹಿತವನ್ನು ತಂದಿದ್ದ ಅಂತ ಹೇಳಿದ್ರಿ ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಿ ಸರ್. ಸರ್, ಇದು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಈ ರಾಮಶಿಲಾ ಏನಿದೆ ಅಲ್ಲ, ಇದು ಇದನ್ನ ರಾಮ ಇದಕ್ಕ ಲಂಕೆಗೆ ಹೋಗ್ಬೇಕಾದ್ರೆ ಏನೋ ಒಂದು ಬ್ರಿಡ್ಜ್ ಕಟ್ಟಿದ್ರಲ್ಲ, ಆ ಬ್ರಿಡ್ಜ್ ನ ಒಂದು ಭಾಗ ಇದು, ತುಂಡಿದು ರಾಮ ಸೇತು ಭಾಗ ಇದು. ಈ ಒಂದು ಭಾಗನ ಒಂದು ತರಿಸಿಕೊಳ್ಳುವಂತದ್ದು ಮತ್ತು ಇದನ್ನ ಇವ್ರು ಮಾಡುವಂತದ್ದು ಒಂದು ನಮ್ಮ ದೇವಸ್ಥಾನಕ್ಕೆ ಬಂದು ಸೇರಿದ ಒಂದು ವಿಶೇಷ ಮತ್ತು ಅದರದ ಒಂದು ಧನ್ಯತಾ ಭಾವ ನಮ್ಗ ಐತಿ. ಆಮ್ಯಾಗ ಇದಲ್ಲದೆ ಅಯೋಧ್ಯದಿಂದನೂ ಕೂಡ ನಮ್ಗೆ ಮೃತ್ತಿಕೆನೂ ಕೂಡ ಬಂದಿದೆ. ಅದನ್ನ ರಾಮಶಿಲ್ಪಿಯಾದ ಅವರು ರವೀಂದ್ರ ಆಚಾರ್ಯ ಏನಿದಾರಲ್ಲ, ಅವರು ಇಲ್ಲಿಗೆ ತಂದು ನಾಡಿಗೇರವರು ಇವರು ಕೂಡಿ ಎರಡು ವಸ್ತುಗಳನ್ನ ತಂದು ಕೊಡಲು ನಮಗೆ ಸಹಕಾರ ಮಾಡಿದ್ರೆ ಅವ್ರಿಗೆ ಧನ್ಯವಾದಗಳನ್ನು ಕೂಡ ಸಹ ನಾವು ಅರ್ಪಣೆ ಮಾಡಕ್ಕೆ ಒಂದು ಖುಷಿ ಅನಿಸ್ತೈತಿ. ಸ್ನೇಹಿತರೆ, ಭಕ್ತಾದಿಗಳೇ, ಇದು ನೋಡಿ, ಇದು ರಾಮ ಜನ್ಮ ಪುಣ್ಯಭೂಮಿಯ ಪುಣ್ಯವಾದ ಇದು ಮಣ್ಣಿದು ಮೃತ್ತಿಕಾ ಅಂತ ಮೃತ್ತಿಕಾ ಇದು ನೋಡಿ, ಎಷ್ಟು 5,000 ಇತಿಹಾಸ ಇರುವ ನಮ್ಮ ರಾಮ ಜನ್ಮ ಭೂಮಿಯ ಇದು ಮೃತ್ತಿಕಾ. ಇದು ನಿಜವಾಗ್ಲೂ ಇದನ್ನ ಮುಟ್ಲಿಕತ್ತೀವಿ ಇವತ್ತು. ನೋಡ್ರಿ ಎಂತ ಭಾಗ್ಯ ನಮ್ದ, ಇದಂತ ನಮ್ಗ ಭಾಗ್ಯ ಅಂತ ತಂದು ಕೊಟ್ಟಂತ ರವೀಂದ್ರ ಶಿಲ್ಪಿಗಳು, ಅವರು ಕೂಡ ಒಂದು ಮುಖ್ಯ ಶಿಲ್ಪಿಕಾರರು ಅಯೋಧ್ಯದೊಳಗ. ಅದೇ ರೀತಿ ನಮ್ಮ ಸಿವಿಲ್ ಇಂಜಿನಿಯರ್ ನಾಡಗೇರ್ ಅವರು ಕೂಡ ನಾವು ತುಂಬ ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಸರ್, ನಾನು ಪ್ರಕಾಶ್ ಬಡಿಗೇರ್ ಅಂತೇಳಿ, ಇಲ್ಲಿ ನಾನು ಉಣಿಯಲ್ಲಿ ಇದ್ದವನು ನಾನು. ಈ ಇನ್ನೊಂದು ವಿಷಯ ಅಂದ್ರೆ, ಇಲ್ಲಿ ದಸರಾದಲ್ಲಿನೂ 10 ದಿವಸನೂ ಒಂದೊಂದು ದಿನಾನೂ ಒಂದೊಂದು ದಿನ ಕವರ್ ಮಾಡ್ತೀವಿ. 10 ದಿನಾನೂ ಒಂದೊಂದು, ಎಲ್ಲಿಯೂ ಇಡೀ ಕರ್ನಾಟಕದಾಗ ಎಲ್ಲಿಯೂ ಆಗೋದಿಲ್ಲ. ಅಲ್ಲಿ ನಮ್ಮ ದೇವಸ್ಥಾನದಲ್ಲಿ ಹನುಮಂತ ದೇವರ ದೇವಸ್ಥಾನದಲ್ಲಿ ವಿಶೇಷತೆ ಏನಂತಂದ್ರೆ, ಎಲ್ಲರೂ ಇಡೀ ನಮ್ಮ ಭಾರತದಾಗ ಹನುಮಂತ ದೇವರಿಗೆ ಯಾರು ಇದನ್ನ ಹಾಕಂಗಿಲ್ಲ, ಅಲಂಕಾರಗಳನ್ನ. ದೇವಿ ಅವತಾರ ಹಾಕ್ತಾರ ಹೊರತು ಹನುಮಪ್ಪಗೆ ಹಾಕಂಗಿಲ್ಲ. ಆದ್ರೆ ನಾವು 10 ದಿನಗಳ ಕಾಲ 9 ಅಂತಾರ, 10 ದಿನಗಳ ಕಾಲ ಅವತಾರಗಳನ್ನ ಹಾಕ್ತೀವಿ ಹನುಮಪ್ಪಗ. ಒಂದು ಪರಮೇಶ್ವರನ ಅವತಾರ, ಗಣಪತಿ ಆಂಜನೇಯ ಅವತಾರ, ಪಂಚಮುಖಿ ಆಂಜನೇಯ, ಮಧ್ವ ಭೀಮ ಅವತಾರ, ರಾಮ ಆಲಿಂಗನ ಅವತಾರ, ಚೂಡಾಮಣಿ ಅವತಾರ, ಹೀಗೆ ಅನೇಕ 9 ಅವತಾರಗಳನ್ನ ನಾವಿಲ್ಲಿ ದಸರಾದಾಗ ಹಾಕ್ತೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರಬೇಕಂತ ನಾವು ಕೇಳ್ಕೊತಾ ಇದ್ದೇವೆ ದೇವಸ್ಥಾನ ವತಿಯಿಂದ. ಹಾಗೂ ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಭಕ್ತರಲ್ಲಿ ಅನೇಕ ಧಾನ್ಯಗಳ ಅಲಂಕಾರ, ಆಗ ಕುಂಕುಮ ಪೂಜೆ, ಬುತ್ತಿ ಪೂಜೆ ಇದೆ, ಬೆಣ್ಣಿ ಅಲಂಕಾರ, ಹೀಗೆ ಪ್ರತಿ ವಾರನೂ ಇಲ್ಲಿ ಮಾಡ್ತಾ ಇರ್ತಾರ. ಭಕ್ತರು ತಮ್ಮ ಸೇವೆಯನ್ನು ಸಲ್ಲಿಸಿ ನಮ್ಮ ಗುಡಿಗೆ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಸೇವೆಯನ್ನ ಇಲ್ಲಿ ಬಂದು ತಮ್ಮ ಭಕ್ತಿಯನ್ನ ಸಲ್ಲಿಸಿ ಈ ನಮ್ಮ ಆಂಜನೇಯನ ಅನುಗ್ರಹವನ್ನ ಶ್ರೀರಾಮ್.